ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಆಯುಧ ಪೂಜೆ ನೋಡ್ಕೊಂಬರೋಣ ಹೇಗಾಯಿತು ಅಂತ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬೆಳಗಿನ ಜಾವ ಸ್ನಾನ ಮಾಡ್ಕೊಂಬಿಟ್ಟು ಅಮ್ಮನ ಜೊತೆಗೆ ನಾನು ಪೂಜೆಗೆ ಅಂತ ಹೊರಟೆ. ಪೂಜೆ ಹೇಗಾಯಿತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ವಿಡಿಯೋ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಆಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಏನಪ್ಪ ಅಂದರೆ ನೆಕ್ಸ್ಟ್ ಇವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ಸೀದಾ ನಾನು ಇವಾಗ ಆಯುಧ ಪೂಜೆಗೆ ರೆಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಬಿಟ್ಟು, ಯಾಕಪ್ಪ ಅಂದರೆ ಇಷ್ಟೊತ್ತಿಗೆಲ್ಲ ಬಾಗಿಲು ಓಪನ್ ಆಗಿರಲ್ಲ. ಒಂದು 3 ಗಂಟೆ ಆಗಿದೆ ನೈಟ್, ಇವಾಗ ಬೆಳಗಿನ ಜಾವ 3 ಗಂಟೆ ಆಗಿದೆ. ಇಷ್ಟೊತ್ತಿಗೆಲ್ಲ ಓಪನ್ ಆಗೋಲ್ಲ, ಆದರೆ ಹಂಗೆ ಲೈಟಾಗಿ ಅಲ್ಲೇ ಪೂಜೆ ಮಾಡ್ಕೊಂಬಿಟ್ಟು ಹೋಗ್ಬೇಕು ಇವಾಗ ಅಷ್ಟೇ. ಫೈನಲಿ ಏನಪ್ಪ ಅಂದರೆ ಶಿವನ ದೇವಸ್ಥಾನದಲ್ಲಿ ಸಮೇತ ಪೂಜೆ ಮುಗೀತು. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ನಾಗರಕಲ್ಲ ಹತ್ರ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಬಿಟ್ಟು ಅಲ್ಲಿಂದ ನಾನು ಸೀದಾ ಮನೆಗಂತ ಹೊರಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾಗರಕಲ್ಲ ಹತ್ರ ಒಂದು ಸ್ವಲ್ಪ ಪೂಜೆ ಮುಗಿಸ್ಕೊಬೇಕು ಅಷ್ಟೇ ಇವಾಗ. ಸೊ ಫೈನಲಿ ಇವಾಗೆಲ್ಲ ಪೂಜೆನೂ ಮುಗೀತು, ನಾನು ಇವಾಗ ಹೊರಟಿದ್ದೀನಿ. 6.5 hours later. ಫೈನಲಿ ಏನಪ್ಪ ಅಂದರೆ ನಾನು ಬಂಗಾರಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಬಂಗಾರಿಗೆ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಆವಾಗಲೇ ಒಂದು ಟೈಮ್ 10 ಗಂಟೆ ಮೇಲೆ ಆಗಿದೆ ಇವಾಗ. ಯಾಕಪ್ಪ ಅಂದರೆ ಹೊಲಕ್ಕೆ ಬೇರೆ ಹೋಗಿದ್ದೆ, ಪೇಪರ್ ಹಾಕೋದಿತ್ತು. ಸೊ ಬಂಗಾರಿಗೆ ಸ್ನಾನ ಮಾಡಿಸಿದ ತಕ್ಷಣ ಒಳ್ಳಕ್ಕೆ ಹೆಂಗಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು, ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ಬರ್ದಿದ್ರು ಡುಯೆಟ್ಟು ಹಾಡ್ಕೊಳ್ಳು. ಫೈನಲಿ ಏನಪ್ಪ ಅಂದರೆ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ಮೈ ತೊಳೆದು ಇವಾಗ ನಾನೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೆಕ್ಸ್ಟ್ ಹೋಗ್ಬಿಟ್ಟು ಹೂವಿನ ಹಾರ ಹಾಕಿ ರೆಡಿ ಮಾಡಿ ನಿಂಬೆಹಣ್ಣು ತುಳಿಸಿದ್ರೆ ಮುಗೀತು ನನ್ನ ಕೆಲಸ. ಅದಾದಮೇಲೆ ನೆಕ್ಸ್ಟ್ ಧ್ರುವಕ್ಕೆ ಕಳಿಸ್ತಿರೋದಕ್ಕೆ ಅಷ್ಟೇ.
ಫೈನಲಿ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು. ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.